ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ. ನಮಸ್ತೆ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಬ್ರಹ್ಮಶ್ರೀ ದೈವರಾತ ಕಥಾ ಮಾಲಿಕೆಯ 28ನೇ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವು ನಿಮಗೆ ಕಳೆದ ಸಂಚಿಕೆಯಲ್ಲಿ ಬ್ರಹ್ಮಶ್ರೀ ದೈವರಾತರು ರಮಣಾಶ್ರಮದಲ್ಲಿ ಅರುಣಾಚಲದಲ್ಲಿ ಇರುವಂತಹ ಒಂದು ವಿಷಯದ ಬಗ್ಗೆ ನಾವು ನಿಮಗೆ ಹೇಳಿದ್ವಿ. ಅಲ್ಲಿ ದೈವರಾತರು ಹೇಗೆ ಮುದುಕರಿಯನ್ನು ಮಾಡಿ ಆಹಾರನ ಸೇವಿಸ್ತಾ ಇದ್ರು, ಹಾಗೂ ರಮಣ ಮಹರ್ಷಿಗಳು ಅವರಿಗೆ ಬೇಕಾಗಿರುವಂತ ಮಜ್ಜಿಗೆಯನ್ನ ಅವರ ಶಿಷ್ಯಂತರಿಗೆ ಹೇಳಿ ಹೇಗೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು, ಯಾವುದೇ ಉಪ್ಪು ಹುಳಿ ಖಾರ ಇಲ್ಲದೆ ಇರುವಂತಹ ಆಹಾರನ ಹೇಗೆ ಸೇವಿಸ್ತಾ ಇದ್ರು ಹೇಳುವ ಒಂದು ಮಾಹಿತಿ ನಿಮ್ಗೆ ಕೊಟ್ಟಿದ್ವಿ. ನಾವು ಇವತ್ತು ಮುಂದುವರೆದ ಭಾಗವಾಗಿ ಅವರ ದಿನನಿತ್ಯದ ಜೀವನ ಹೇಗಿತ್ತು, ಅವ್ರು ಮತ್ತೆ ಎಷ್ಟು ದಿವಸ ಅಲ್ಲಿರ್ತಾರೆ, ಅಲ್ಲಿಂದ ಎಲ್ಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ಹೇಳುವಂತಹ ಮಾಹಿತಿಯನ್ನ ಇವತ್ತು ನಿಮ್ಗೆ ಸವಿವರವಾಗಿ ತಿಳಿಸಿಕೊಡ್ತೇವೆ. ತಿರುವಣ್ಣಾಮಲೈನಲ್ಲಿರುವ ದೇವಾಲಯದ ಒಳಗಿನ ವಿಶಾಲವಾದ ಪ್ರಾಂಗಣದಲ್ಲಿ ದಿನಾಲು ಅಪರಾಹ್ನ ಇಳಿ ಹೊತ್ತಿನಲ್ಲಿ ಆಧ್ಯಾತ್ಮಿಕ ಉಪನ್ಯಾಸ, ಜಿಜ್ಞಾಸೆಗಳು ನಡೆಯುತ್ತಿದ್ದವು. ರಮಣಾನಂದ ನಿಲಯ ಎಂಬ ಹೆಸರಿನಲ್ಲಿ ಸ್ಥಳೀಯರಿಂದಲೇ ಈ ಸಂಸ್ಥೆಯು ಸ್ಥಾಪಿಸಲ್ಪಟ್ಟಿದ್ದು, ಅವರು ಈ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದರು. ದೈವರಾತನು ಅವಕಾಶ ದೊರೆತಾಗಲೆಲ್ಲ ಅಲ್ಲಿಗೆ ಹೋಗುತ್ತಿದ್ದನು. ವಿರೂಪಾಕ್ಷ ಗುಹೆಯಲ್ಲಿ ಹಿಂದೆ ರಮಣ ಮಹರ್ಷಿಗಳು ತಪಸ್ಸನ್ನು ಆಚರಿಸಿದ್ದ ವಿಷಯವನ್ನ ತಿಳಿದು ಆ ಗುಹೆಯನ್ನ ದೈವರಾತನಿಗೆ ನೋಡಬೇಕೆಂಬ ಆಸೆಯಾಯಿತು. ಆ ಸಮಯಕ್ಕೆ ಗಣಪತಿ ಮುನಿಗಳಿಗೆ ಅಲ್ಲಿ ತಪಸ್ಸು ಮಾಡಬೇಕೆಂಬ ಇಚ್ಛೆಯುಂಟಾಗಿ ತಮ್ಮ ಮನದಿಂಗಿತವನ್ನ ದೈವರಾತನಿಗೆ ತಿಳಿಸಿದಾಗ ಆತನು ಅವರ ಸೇವೆಗೆ ಅಣಿಯಾಗಿ ನಿಂತನು. ಗಣಪತಿ ಮುನಿ ದಂಪತಿಗಳು ಇಲ್ಲಿ 1 ತಿಂಗಳುಗಳ ಕಾಲ ಉಳಿದು ತಪಸ್ಸನ್ನ ಆಚರಿಸಿದರು. ಇಲ್ಲಿ ವಿರೂಪಾಕ್ಷ ಗುಹೆಯಲ್ಲಿ ರಮಣ ಮಹರ್ಷಿಗಳು ತಪಸ್ಸನ್ನ ಆಚರಿಸ್ತಾರೆ. ನಾನು ನಿಮ್ಗೆ ಹಿಂದೆ ಹೇಳಿದ್ನಲ್ವಾ, ಅವರು ತಪಸ್ಸಿಗೆ ಕೂತಿದ್ರು, ಇರುವೆಗಳು ಬಂದು ಕಚ್ಚಿತ್ತು, ರಕ್ತ ಸುರಿತಾ ಇತ್ತು ಅವರಿಗೆ, ಅವ್ರ ಕೂದಲುಗಳು ಜಡಗಟ್ಟಿ ಹೋಗಿತ್ತು, ಉಗುರುಗಳು ತುಂಬಾ ಉದ್ದ ಆಗಿದ್ವು. ಆ ಒಂದು ಗುಹೆಯಲ್ಲಿ ಅವರಿಗೆ ತಪಸ್ಸನ್ನ ಆಚರಿಸಿರುವಂತಹ ಒಂದು ಗುಹೆ ಅದು. ಆ ಗುಹೆಯ ಬಗ್ಗೆ ದೈವರಾತರು ಕೇಳ್ತಾರೆ, ಅಲ್ಲಿ ಹೋಗ್ಬೇಕು ಅನ್ನುವಂತ ಒಂದು ಆಸೆ ಆಗತ್ತೆ ಅವರಿಗೂ ಕೂಡ. ಕಾವ್ಯಕಂಡ ಗಣಪತಿ ಮುನಿಗಳು ಅದೇ ಸಮಯಕ್ಕೆ ತಾನು 1 ತಿಂಗಳಲ್ಲೇ ಉಳಿದು ತಪಸ್ಸನ್ನ ಆಚರಿಸಬೇಕು ಅಂತ ಅವರಿಗೂ ಕೂಡ ಒಂದು ಮನಸ್ಸಿನ ಇಂಗಿತ ಆಗತ್ತೆ. ಆದ್ದರಿಂದ ಅವರೆಲ್ಲರೂ ಕೂಡ ಅಲ್ಲಿ ತಪಸ್ಸಿಗೆ ಅಣಿಯಾಗ್ತಾರೆ. ಗಣಪತಿ ಮುನಿಗಳು 1 ಮಾಸ ತಪಸ್ಸಿನ ಅವಧಿ ಮುಗಿಸಿ ಪುನಃ ಸ್ಕಂದಾಶ್ರಮಕ್ಕೆ ಹಿಂದಿರುಗಿದ ಸ್ವಲ್ಪ ಕಾಲದಲ್ಲಿಯೇ ವಿಶಾಲಾಕ್ಷಿ ಅಮ್ಮನವರಿಗೆ ಗರ್ಭಕೋಶದ ವ್ಯಾಧಿ ಆರಂಭವಾಯಿತು. ಇದರಿಂದಾಗಿ ದೈವರಾತನು ಚೆನ್ನೈವರೆಗೆ ಹೋಗಿ ಬರುವ ಸಂದರ್ಭವೊಂದು ಒದಗಿ ಬಂತು. ಗಣಪತಿ ಮುನಿಗಳು ಪತ್ನಿ ವಿಶಾಲಾಕ್ಷಿ ಅಮ್ಮನವರನ್ನ ಗರ್ಭಕೋಶದ ವ್ಯಾಧಿಯ ಚಿಕಿತ್ಸೆಗಾಗಿ ದೈವರಾತನೊಂದಿಗೆ ತಮ್ಮ ಆತ್ಮೀಯ ಶಿಷ್ಯ ದೊರೆಸ್ವಾಮಿ ಎಂಬವರಲ್ಲಿಗೆ ಕಳುಹಿಸಿಕೊಟ್ಟರು. ದೈವರಾತನು ಮದರಾಸಿನಿಂದ ಮರಳುವಾಗ ಶಿವಕಾಂಚಿ ಮತ್ತು ವಿಷ್ಣುಕಾಂಚಿ ಕ್ಷೇತ್ರಗಳನ್ನ ಸಂದರ್ಶಿಸಿದನು. ಶಿವಕಾಂಚಿಯಲ್ಲಿ ಒಂದು ಸಾಮವೇದ ಪಾಠಶಾಲೆ ಇತ್ತು. ಅದರ ಅಧ್ಯಾಪಕರು ಒಳ್ಳೆಯ ವಿದ್ವಾಂಸರಾಗಿದ್ದರು. ಆದ್ದರಿಂದ ಸಾಮವೇದವನ್ನ ಕಲಿಯಬೇಕೆಂಬ ಅಭಿಲಾಷೆಯಿಂದ ಅಲ್ಲಿ 1 ವಾರ ಉಳಿದಿದ್ದನು. ಆದರೆ ಗಣಪತಿ ಮುನಿಗಳಿರುವಲ್ಲಿಗೆ ಹೋಗುವುದು ಅವಶ್ಯವಿರುವ ಕಾರಣ ಇಲ್ಲಿ ಇನ್ನೂ ಹೆಚ್ಚಿಗೆ ಸಮಯ ಉಳಿಯಲಾಗಲಿಲ್ಲ. ಅಲ್ಲಿಂದ ವಿಷ್ಣುಕಾಂಚಿಗೆ ಹೊರಟು ಮೊದಲ ದಿನ ಚಕ್ರ ತೀರ್ಥದಲ್ಲಿ ಸ್ನಾನ ಮಾಡಿ ಭಸ್ಮಧಾರಣೆಯೊಂದಿಗೆ ನಿತ್ಯ ನೈಮಿತ್ತಿಕವನ್ನ ಪೂರೈಸಿ ಮಧ್ಯಾಹ್ನ ಮಧುಕರಿಗೆ ನಡೆದನು. ಅಲ್ಲಿಯ ಗೃಹಿಣಿಯರು ಈತನ ಭಸ್ಮಧಾರಣೆಯನ್ನ ಕಂಡು ಭಿಕ್ಷೆ ನೀಡದೆ ಬಾಗಿಲು ಹಾಕಿಕೊಂಡರು. ಆಗ ದೈವರಾತನು ಮರಳಿ ಚಕ್ರತೀರ್ಥ ಮಂಟಪಕ್ಕೆ ಬಂದು ಅಂದು ಉಪವಾಸವೇ ಉಳಿದನು. ಸಾಯಂಕಾಲ ಇಳಿ ಹೊತ್ತಿನ ವೇಳೆ ಒಬ್ಬೊಬ್ಬರೇ ವಿದ್ವಾಂಸರು ವಿಹಾರಾರ್ಥವಾಗಿ ಅಲ್ಲಿಗೆ ಬಂದು ಶಾಸ್ತ್ರ ಚರ್ಚೆಯಲ್ಲಿ ತೊಡಗಿದ್ದರು. ಆಗ ಅಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಕುಳಿತಿರುವುದನ್ನು ಕಂಡು ಅವನು ಯಾರು, ಎಲ್ಲಿಯವನು ಎಂದು ಇತ್ಯಾದಿ ವಿಚಾರಿಸಿ ಆತ ಅದ್ವೈತ ಪರಂಪರೆಯವನು ಎಂದು ತಿಳಿದಾಗ ವಾದ ಮಾಡಲು ಮುಂದಾದರು. ದೈವರಾತನು ದ್ವಾ ಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷ ಪರಿಷಸ್ಪಜಾತೆ ಋಗ್ವೇದದ ಈ ಶ್ಲೋಕವನ್ನ ಹೇಳಿ ಈ ಮಂತ್ರವನ್ನ ಪ್ರಮಾಣವಾಗಿಟ್ಟು ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ಈ 3 ತತ್ವಗಳಲ್ಲಿ ಯಾವುದೇ ರೀತಿಯ ವಸ್ತು ಸಿದ್ಧವಾದ ವಿರೋಧವು ಇಲ್ಲವೆಂದು ವಾದಿಸಿ ಆ ವಿದ್ವಾಂಸರನ್ನ ಸಂತೋಷಗೊಳಿಸಿದನು. ದೈವರಾತನು ಇಲ್ಲಿಂದ ಶಿವಕಾಂಚಿಗೆ ಬಂದು
ಸ್ಕಂದಾಶ್ರಮ ಸೇರಿದನು. ತರುವಾಯ ಸುಮಾರು 15 ದಿನಗಳಲ್ಲಿ ವಿಶಾಲಾಕ್ಷಿ ಅಮ್ಮನವರು ಗುಣಮುಖರಾಗಿ ಮರಳಿ ಬಂದು ಗಣಪತಿ ಮುನಿಗಳನ್ನ ಸೇರಿಸಿಕೊಂಡರು. ಶರನ್ನವರಾತ್ರಿ ಸನ್ನಿಹಿತವಾಗುತ್ತಾ ಇತ್ತು. ಈ ವೇಳೆಯಲ್ಲಿ ವಾಸಿಷ್ಠ ಗಣಪತಿ ಮುನಿಗಳು ರೇಣುಕಾಂಬಾ ಕ್ಷೇತ್ರದಲ್ಲಿ ತಪಸ್ಸನ್ನ ಮಾಡಲು ನಿಶ್ಚಯಿಸಿದ್ದರು. ಅಂತೆಯೇ ಭಗವಾನ್ ಶ್ರೀ ರಮಣ ಮಹರ್ಷಿಗಳ ಅನುಮತಿ ಪಡೆದು ಪತ್ನಿ ವಿಶಾಲಾಕ್ಷಿ ಅಮ್ಮನವರು ಮತ್ತು ತಪಶಿಷ್ಯ ದೈವರಾತ ಇವರೊಂದಿಗೆ ರೇಣುಕಾಂಬ ಕ್ಷೇತ್ರವಾದ ಪಡೇವೆಟ್ಟಿಗೆ ಹೊರಟರು. ನೋಡಿ, ಎಲ್ಲದನ್ನು ಕೂಡ ಆ ಗುರುಗಳು ನಿರ್ಧಾರ ಮಾಡ್ತಾ ಇದ್ದಾರೆ. ಕಾವ್ಯಕಂಡ ಗಣಪತಿ ಮುನಿಗಳು ನಿರ್ಧಾರ ತಗೊಂಡಿದ್ದಾರೆ. ತಪಸ್ಸನ್ನ ಆಚರಿಸ್ತಾರೆ ವಿರೂಪಾಕ್ಷ ಗುಹೆಯಲ್ಲಿ. ಅದರ ನಂತರ ಅವರ ಧರ್ಮಪತ್ನಿಗೆ ವಿಶಾಲಾಕ್ಷಮ್ಮನವರಿಗೆ ಗರ್ಭಕೋಶದ ಸಮಸ್ಯೆ ಆಗತ್ತೆ. ಆ ಚಿಕಿತ್ಸೆಗಂತ ದೈವರಾತ್ರು ಕೂಡ ಮದ್ರಾಸಿಗೆ ಹೋಗ್ತಾರೆ. ಅಲ್ಲಿ ಚಿಕಿತ್ಸೆನ ಪಡ್ಕೋತಾರೆ. ಅಲ್ಲಿ ಅವರಿಗೆ ಒಂದು ಸಾಮವೇದ ಪಾಠಶಾಲೆ ಸಿಗತ್ತೆ. ಅಲ್ಲಿ ಆ ಸಮಾಜ ಕಲಿಬೇಕು ಹೇಳುವಂತ ಒಂದು ಇಂಗಿತ ದೈವರಾತ್ರಿ ಪ್ರಾರಂಭವಾಗುತ್ತೆ. 1 ವಾರ ಉಳಿದು ಅಲ್ಲಿ ಸ್ವಲ್ಪ ಸಮಯವನ್ನು ಕಲ್ತ್ಕೋತಾರೆ. ನಂತರ ಈ ಒಂದು ಆ ಭಿನ್ನಾಭಿಪ್ರಾಯ ಹೇಳುವಂತದ್ದು ತುಂಬಾ ಒಂದು ಪಂಗಡದಲ್ಲಿ ಇದೆ. ನಾವು ಸಾಮಾನ್ಯವಾಗಿ ಹವ್ಯಕ ಬ್ರಾಹ್ಮಣರು ನಾವು ಭಸ್ಮಧಾರಣ ಮಾಡ್ಬೇಕಿದ್ರೆ ಈ ರೀತಿಯಾಗಿ ಭಸ್ಮವನ್ನು ಇಟ್ಕೊಳ್ತೇವೆ. ದೈವರಾತನು ಕೂಡ ಅದೇ ರೀತಿಯಾಗಿ ಸ್ನಾನ ಮಾಡಿ ಭಸ್ಮಧಾರಣೆ ಮಾಡಿ ಮಧುಕರಿಗೆ ಹೋಗ್ತಾನೆ. ಮಧುಕರಿ ಕೊಡುವಂತ ಮನೆಯವರು ಕೂಡ ಎಷ್ಟರ ಮಟ್ಟಿಗೆ ಆಗಿನ ಕಾಲದಲ್ಲಿ ಗಮನಿಸ್ತಿದ್ರು ಹೇಳೋದನ್ನ ನೋಡ್ಬೋದು ನೀವು. ಇವನು ಈ ರೀತಿಯ ಭಸ್ಮಧಾರಣೆ ಮಾಡಿದಾನೆ, ಇವನು ನಾವು ಭಿಕ್ಷೆಯನ್ನು ಹಾಕಬಾರ್ದು ಅಂತ ಅವರಿಗೆ ಭಿಕ್ಷೆಯನ್ನು ಕೂಡ ಹಾಕ್ಲಿಲ್ಲ ಯಾರು. 3 ಮನೆಯ ಭಿಕ್ಷಾಟನೆಯನ್ನು ಮಾಡಿದ್ರು, ಮಧುಕರನ್ನು ಮಾಡಿದ್ರು, ಸಿಗ್ಲಿಲ್ಲ. ಉಪವಾಸ ಇದ್ರು ಅಲ್ಲಿ. ಯಾಕೆಂತಂದ್ರೆ ಆಯಾ ಪಂಗಡದಲ್ಲಿ ಬೇರೆ ಬೇರೆ ರೀತಿಯ ಭಸ್ಮಧಾರಣೆಯನ್ನ ಮಾಡ್ತಾರೆ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಆಚರಣೆಯನ್ನ ಮಾಡೋದ್ರಿಂದ ಕೆಲವೊಬ್ರು ಕೇಳ್ತಾರೆ. ಇವ್ರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಅಂತಾನೆ ಕೆಲವೊಬ್ರು ಬರ್ತಾರೆ ವಿದ್ವಾಂಸರು. ಆವಾಗ ದೈವರಾತರು ಋಗ್ವೇದದ ಮಂತ್ರದ ಮೂಲಕ ದ್ವಾಸುಪರ್ಣ ಹೇಳುವಂತಹ ಒಂದು ಶ್ಲೋಕದ ಮೂಲಕ ಅದನ್ನ ವಿವರಿಸ್ತಾರೆ. ದ್ವೈತ ಅಂದ್ರೇನು, ಅದ್ವೈತ ಅಂತಂದ್ರೇನು, ವಿಶಿಷ್ಟಾದ್ವೈತ ಅಂದ್ರೇನು, ಅವರು ವೇದ ಮುಖೇನ ವಿವರಣೆಯನ್ನ ಕೊಡ್ತಾರೆ. ಎಲ್ಲರಿಗೂ ಸಂತೋಷ ಆಗತ್ತೆ ಇದನ್ನ ಕೇಳ್ಕೊಂಡು. ಅದರ ನಂತರ ಅವರು ನೇರವಾಗಿ ವಾಪಸ್ ತಿರುವಣ್ಣಾಮಲೆಗೆ ಬರ್ತಾರೆ. ಅಲ್ಲಿ ಆಗಲೇ ಕಾವ್ಯಕಂಡ ಗಣಪತಿ ಮುನಿಗಳು ನವರಾತ್ರಿಯ ಸಿದ್ಧತೆಗಾಗಿ ಎಲ್ಲ ತಯಾರನ್ನ ಮಾಡ್ಕೊಂಡಿದ್ರು. ರಮಣ ಮಹರ್ಷಿಗಳ ಆಶೀರ್ವಾದನ ಕೂಡ ಪಡ್ಕೊಂಡಿದ್ರು. ಅಲ್ಲಿಂದ ಅವರು ನೇರವಾಗಿ ರೇಣುಕಾಂಬಾ ಕ್ಷೇತ್ರವಾದಂತ ಪಡೇವೆಡೆಗೆ ಹೋಗ್ತಾರೆ. ಅದರ ಹತ್ರ ಇರುವಂತಹ ಒಂದು ದೇವಿಯ ದೇವಸ್ಥಾನವನ್ನು ಹುಡುಕ್ತಾರೆ ಅವರು. ಅದೆಲ್ಲ ಭಗವಂತನ ಆಶೀರ್ವಾದ, ಅವರು ತೋರಿಸಿದ್ದಲ್ಲಿ ಹೋಗುವಂತಹದ್ದು. ದೈವರಾತ ಗುರುಗಳನ್ನು ಹಿಂಬಾಲಿಸ್ತಾನೆ. ಗುರುಗಳ ಇಚ್ಛೆಯಂತೆ ತಪವನ್ನ ಆಚರಿಸ್ಲಿಕ್ಕೆ ನವರಾತ್ರಿ ಆಚರಣೆಗೆ ಅಂತ ಅವರು ತಿರುವಣ್ಣಾಮಲೆಯಿಂದ ಸುಮಾರು ಒಂದು 60 ಕಿಲೋಮೀಟರ್ ದೂರದಲ್ಲಿರುವಂತಹ ಪಡೇವೇಡು ರೇಣುಕಾಂಬಾ ಕ್ಷೇತ್ರ, ಒಂದು ಶಕ್ತಿಪೀಠ, ಅಲ್ಲಿ ಪ್ರಯಾಣವನ್ನು ಬೆಳೆಸ್ತಾರೆ. ಪಡೇವೀಡು ಕ್ಷೇತ್ರದ ಸುತ್ತಮುತ್ತಲಿನ ಪರಿಸರ ತುಂಬಾ ಸುಂದರವಾಗಿತ್ತು. ಹಸಿರನ್ನ ಒಟ್ಟು ಶೃಂಗಾರವಾಗಿರುವ ವಸುಧೆ, ದಟ್ಟ ಅರಣ್ಯದ ನಡುವೆ ಹರಿಯುವ ನದಿ, ಅದರ ದಂಡೆಯ ಮೇಲೆ ಕೃಷಿಯೋಗ್ಯವಾದ ಹೊಲ, ಅಪರೂಪವಾದ ಜೀವ ವೈವಿಧ್ಯ ಮಾರ್ದನಿಸುವ ಹಕ್ಕಿ ಪಕ್ಷಿಗಳ ಮಧುರ ಇಂಚರ, ಹೂವು, ಹಣ್ಣು, ಕಾಯಿ, ಕಂದಮೂಲಗಳಿಂದ ಸಂಪನ್ನವಾಗಿರುವ ತಾಯ ಮಡಿಲು ಸಾವಿರಾರು ವರ್ಷಗಳ ಹಿಂದಿನ ಪ್ರಶಾಂತ ಆರ್ಷ ಪರಿಸರಕ್ಕೆ ಮತ್ತೊಮ್ಮೆ ಸಾಕ್ಷಿಯಾಗುತ್ತಾ ಇತ್ತು. ಪಡೇವೇಡಿ ಗ್ರಾಮವು ನಂದೋ ರಾಜ ಭವಿಷ್ಯತಿ ಎಂದು ಜನರು ಮೆಚ್ಚುಗೆಯಿಂದ ವೈಭವವನ್ನ ಹಾಡಿ ಹೊಗಳಿರುವ ನಂದರಾಜನ ರಾಜ್ಯದ ಮುಖ್ಯದ್ವಾರವೆಂದು ಪ್ರತೀತಿ ಇದೆ. ಪಡೇವೇಡಿನಿಂದ ತಿರುವಣ್ಣಾಮಲೈ ಕಡೆಗೆ 5 ಮೈಲಿ ದೂರದಲ್ಲಿ ಚಂದವಾಶಿಲ್ ಎಂದರೆ ಸುಂದರವಾದ ಬಾಗಿಲು ಎಂಬ ಹೆಸರಿನಿಂದ ಕರೆಯಲ್ಪಡುವ ಒಂದು ಸಣ್ಣ ಗ್ರಾಮವಿದೆ. ಇಲ್ಲಿ ಅಂಚೆ ಕಚೇರಿಯೂ ಇದೆ. ಗಣಪತಿ ಮುನಿಗಳು, ವಿಶಾಲಾಕ್ಷಿ ಅಮ್ಮನವರು ಹಾಗೂ ದೈವರಾತ ಇವರು ಮೊದಲು ರೇಣುಕಾಂಬಾ ಮಂದಿರವನ್ನ ಸಂದರ್ಶಿಸಿದರು. ಆ ಕ್ಷಣದಲ್ಲಿ ಅವರು ತಾಯ ಮಡಿಲಲ್ಲಿ ಮಗುವು ಎಲ್ಲವನ್ನ ಮರೆತು ಸುಖಿಸುವಂತೆ ಇಹದ ಪರಿವೆಯಿಂದ ಅಂತರಂಗದ ದಿವ್ಯ ಭಾವಕ್ಕೆ ಜಾರಿದರು. ದೂರದ ಊರಿನಿಂದ ತಾಯ ಸನ್ನಿಧಾನವನ್ನ ಅರಸಿ ಬಂದ ಮಕ್ಕಳ ಮುಗ್ಧ ಭಾವ ಇವರಲ್ಲಿ ತುಂಬಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಹೊರಗಿನ ಪ್ರಪಂಚದ ಅರಿವು ಆದಾಗ ಅಲ್ಲಿಯ ಸುತ್ತಲಿನ ಪರಿಸರವನ್ನ ಅವಲೋಕಿಸುತ್ತಾ ನಡೆದರು. ರೇಣುಕಾಂಬಾ ಮಂದಿರದ ಎದುರಲ್ಲಿ ಒಂದು ಸಣ್ಣ ಧರ್ಮಶಾಲೆ ಇತ್ತು. ಹತ್ತಿರದಲ್ಲಿ ಎಲ್ಲಿಯೂ ಯಾರ ವಸತಿಯೂ ಇರಲಿಲ್ಲ. ಪೂಜಾರಿಯ ಮನೆ ದೂರದಲ್ಲಿದ್ದು
ಅವರು ಮುಂಜಾನೆ, ಮಧ್ಯಾಹ್ನ ಮತ್ತು ಸಂಧ್ಯಾ ಕಾಲಗಳಲ್ಲಿ ಪೂಜೆ ಮುಗಿಸಿ ಹೋದರೆ ಮಂದಿರಕ್ಕೆ ಮತ್ತೆ ಯಾರೂ ಬರುತ್ತಿರಲಿಲ್ಲ. ಜನವಸತಿ ಇಲ್ಲದ ನಿರ್ಜನವಾದ ಸ್ಥಳವಾದ ಇಲ್ಲಿಯ ಪರಿಸರ ಬಹು ಪ್ರಶಾಂತವಾಗಿರುವುದರಿಂದ ತಪಸ್ಸುಗೈಯುವುದಕ್ಕೆ ಪ್ರಶಸ್ತವಾಗಿತ್ತು. ಅಶ್ವಿನ ಶುಕ್ಲ ನವಮಿ ಶರನ್ನವರಾತ್ರಿಯ ದಿನದಂದು ವಾಸಿಷ್ಠ ಗಣಪತಿ ಮುನಿಗಳು, ವಿಶಾಲಾಕ್ಷಿ ಅಮ್ಮನವರು ಮತ್ತು ದೈವರಾತ ಮೂವರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುಚಿರ್ಭೂತರಾಗಿ ರೇಣುಕಾಂಬಾ ಮಂದಿರದ ಸಭಾಮಂಟಪದ ಒಂದೊಂದು ಕಂಬದ ಬಳಿಯಲ್ಲಿ ಕುಳಿತು ಪ್ರಾಂಜಲ ಭಾವದಲ್ಲಿ ಧ್ಯಾನ ಮಗ್ನರಾದರು. ಗಣಪತಿ ಮುನಿಗಳು ಪಂಚಬೀಜಾಕ್ಷರಿ ರೇಣುಕಾ ಮಂತ್ರವನ್ನು, ವಿಶಾಲಾಕ್ಷಿ ಅಮ್ಮನವರು 3 ಬೀಜಾಕ್ಷರದ ನೀರ ಸರಸ್ವತಿ ಮಂತ್ರವನ್ನ ಜಪಿಸುತ್ತಿದ್ದರೆ, ದೈವರಾತನು ಜಾತವೇದಸೆ ಸುನವಾಮ ಸೋಮ ಮರಾತೀಯತೋರ್ ನಿದಹಾತಿ ವೇದ ಎಂಬ ವೈದಿಕ ಮಂತ್ರವನ್ನ ಧ್ಯಾನಿಸುತ್ತಿದ್ದನು. ಸುಮಾರು 10 ಗಂಟೆಯ ವೇಳೆಗೆ ದೈವರಾತನು ಧ್ಯಾನ ಮುಗಿಸಿ ಧರ್ಮಶಾಲೆಗೆ ಹೋಗಿ ಅಡುಗೆ ತಯಾರಿಕೆಯಲ್ಲಿ ನಿರತನಾದನು. ಮಧ್ಯಾಹ್ನ 12 ಗಂಟೆಯ ಒಳಗೆ ಅಡುಗೆ ಪೂರ್ಣಗೊಂಡಾಗ ಗಣಪತಿ ಮುನಿಗಳು ಮತ್ತು ಅಮ್ಮನವರು ಊಟಕ್ಕೆ ಬರುತ್ತಿದ್ದು, ಮೂವರೂ ಕೂಡ ಹವಿಸ್ಸಿಗೆ ಸಮನಾದ ಅನ್ನ, ಹಾಲು, ತುಪ್ಪ, ಮೊಸರು, ಹೆಸರು ಬೇಳೆಗಳಿಂದ ಯುಕ್ತವಾದ ಉಪ್ಪು, ಹುಳಿ, ಖಾರ ರಹಿತವಾದಂತಹ ಆಹಾರವನ್ನ ಸೇವಿಸುತ್ತಿದ್ದರು. ಕಾಲದ ಪುನರಾವರ್ತನೆ ನಡೆದಿತ್ತು. ಋಷಿಕುಲ ಜೀವನ ಪ್ರಕೃತಿ ಮಡಿಲಿನಲ್ಲಿ ನೀರವ ನೆಲೆಯಲ್ಲಿ ಅಬಾಧಿತವಾಗಿ ಸಾಗಿತ್ತು. ಮುಕ್ತ ಭಾವದಲ್ಲಿ 3 ತಾಪಸ ಜೀವಗಳು ಬದುಕಿನ ಸಹಜ ಆತ್ಮ ಸಾಕ್ಷಾತ್ಕಾರದ ಹಂಬಲದಲ್ಲಿ ತಪೋನಿರತರಾಗಿದ್ದವು. ನೋಡಿ, ಆ ಒಂದು ಭಗವಂತನ ಮಹಿಮೆ ಯಾವ ರೀತಿ ಇರ್ತದೆ ಅಂತ ಆ ಒಂದು ದೇವಿ ಅವರನ್ನಲ್ಲೇ ಕರೆಸ್ಕೊಂಡಿದೆ. ನಿರ್ಜನ ಪ್ರದೇಶ, ಪ್ರಶಾಂತವಾದ ವಾತಾವರಣ, ಬೆಟ್ಟ ಗುಡ್ಡಗಳಿಂದ ಕೂಡ್ಕೊಂಡಿರುವಂತಹ ಜಾಗ, ಆ ಒಂದು ಶಕ್ತಿ ಇರುವಂತಹ ಒಂದು ಜಾಗ ಅದು. ಅಲ್ಲಿ ಇವರೆಲ್ಲರೂ ಕೂಡ ತಪಸ್ ಮಾಡಲಿಕ್ಕೆ ಅಂತ ಅಲ್ಲಿ ಹೋಗ್ತಾರೆ. ಒಬ್ಬೊಬ್ಬರು ಒಂದೊಂದು ಮಂತ್ರದ ಮೂಲಕ ತಪಸ್ಸನ್ನ ಆಚರಿಸ್ತಾ ಇರ್ತಾರೆ. ಅದರಲ್ಲಿ ಇನ್ನೇನು ಈಗ ಮುಂದಿನ ಕ್ಷಣದಲ್ಲಿಯೇ ನಾವೆಲ್ಲರೂ ಕಾಯ್ತಾ ಇದ್ದಂತಹ ಈ ಒಂದು ಛಂದೋ ದರ್ಶನ ಈಗ ಆಗಲಿದೆ. ದೈವರಾತನ ಒಂದು ಮನೋಭೂಮಿಕೆ ಇದೆಲ್ಲವುದಕ್ಕೆ ಸಿದ್ಧವಾಗುತ್ತಾ ಅವರ ಇದೆ. ಕರ್ಮಯೋಗ ಹೇಗಿತ್ತು ನೋಡಿ, ಯಾವ ಸಮಯಕ್ಕೂ ಕೂಡ ತನ್ನ ಕೆಲಸವನ್ನ ಮಾತ್ರ ಬಿಡುವುದಿಲ್ಲ, ತನ್ನ ಕಾಯಕವನ್ನು ಮಾತ್ರ ನಿಲ್ಲಿಸ್ತಾ ಇಲ್ಲ. ಮಂತ್ರ ದರ್ಶನ ಆಗಲಿ, ಏನೇ ಆಗಲಿ, ಅಡುಗೆ ಮಾಡೋದಿರ್ಬೋದು, ಸ್ವಚ್ಛತೆ ಮಾಡೋದಿರ್ಬೋದು, ಗುರುಗಳ ಸೇವೆ ಮಾಡೋದಿರ್ಬೋದು, ಅದು ಯಾವತ್ತೂ ಕೂಡ ನಿಲ್ಲಿಲ್ಲ. ಖಂಡಿತ. ಅದರ ಒಂದು ಫಲನೇ ಈಗ ಮುಂದೆ ಆಗ್ತಾ ಇರುವಂತಹದ್ದು. ಶರನ್ನವರಾತ್ರಿಯ 9 ದಿನಗಳು ಕಳೆದು 10ನೇ ದಿನವೂ ಆರಂಭವಾಗಿತ್ತು. ವಾಸಿಷ್ಠ ಗಣಪತಿ ಮುನಿಗಳು ಧ್ಯಾನಿಸುತ್ತಾ ಮೆಲ್ಲ ಮೆಲ್ಲಗೆ ತಪಸ್ಸಿನ ಆಳಕ್ಕೆ ಇಳಿಯುತ್ತಾ ಇರುವ ಸಮಯ. ಅಪರಿಚಿತ ಮಂತ್ರದ ಧ್ವನಿಯೊಂದು ಕೇಳಿ ಬಂದಾಗ ಅವರ ಏಕಾಂತಕ್ಕೆ ಭಂಗ ಉಂಟಾಯಿತು. ಧ್ವನಿ ಬಂದಂತ ಕಣ್ತೆರೆದು ನೋಡಿದರು. ದೈವರಾತನ ಮುಖದಿಂದಲೇ ಅದು ಹರಿದು ಬರುತ್ತಾ ಇತ್ತು. ಗಣಪತಿ ಮುನಿಗಳಿಗೆ ಆಶ್ಚರ್ಯವಾಯಿತು. ದಿನಾಲೂ ಮೌನವಾಗಿ ಧ್ಯಾನಿಸುತ್ತಾ ಇದ್ದ ಈತ ಇಂದೇಕೆ ಹೀಗೆ ಮಂತ್ರೋಚ್ಚಾರ ಮಾಡುತ್ತಾ ಇದ್ದಾನೆ? ಅದೇನೋ ಅನುಮಾನ, ಅದೇನೋ ಊಹೆ, ಅದೇನೋ ತವಕದಿಂದ ಎದ್ದು ಆತನ ಸಮೀಪಕ್ಕೆ ಹೋಗಿ ಆಲಿಸಿದರು. ಸುಪ್ತ ಸ್ಥಿತಿಯ ದಿವ್ಯ ಪ್ರಜ್ಞಾ ಪ್ರವಾಹದಲ್ಲಿ ಆ ಶಬ್ದಗಳು ಪ್ರಕಟಗೊಳ್ಳುತ್ತಾ ಇದ್ದವು. ಒಂದೇ ರೀತಿಯಲ್ಲಿ ತಡೆ ಇಲ್ಲದೆ ಮಂದ್ರ ಸ್ವರದಲ್ಲಿ, ಲಯದಲ್ಲಿ ಅನುರಣಿಸುವ ಅದು ಸುಲಭ ಗ್ರಾಹ್ಯವಾಗಿರಲಿಲ್ಲ. ಹೀಗೆ ಪರೀಕ್ಷಿಸುತ್ತಾ ಇರುವಾಗಲೇ ಶಬ್ದದ ಹರಿವು ನಿಧಾನಗೊಂಡು ನಿಂತು ಹೋಯಿತು. ಆದರೆ ಗಣಪತಿ ಮುನಿಗಳು ಮಾತ್ರ ಮರುದಿನ ಹಿಂದಿನ ದಿನದ ಪುನರಾವರ್ತನೆಯ ಖಚಿತ ನಿರೀಕ್ಷೆಯಿಂದ ಅದನ್ನ ದಾಖಲಿಸಿಕೊಳ್ಳಲು ಬೇಕಾದ ಲೇಖನ ಸಾಮಗ್ರಿಗಳ ಜೊತೆಗೆ ಅನುವಾಗಿ ಕುಳಿತಿದ್ದರು. ಅವರು ಊಹಿಸಿದಂತೆಯೇ ಆ ದಿನವೂ ಮತ್ತೆ ಅದೇ ಸಮಯಕ್ಕೆ ಸುಪ್ತ ಸ್ಥಿತಿಯಲ್ಲಿ ದೈವರಾತನ ಮುಖದಿಂದ ಶಬ್ದಗಳು ಆವಿರ್ಭವಿಸತೊಡಗಿದವು. ಆಗ ಗಣಪತಿ ಮುನಿಗಳು ತಕ್ಷಣ ಆ ಶಬ್ದಗಳು ಉಚ್ಚಾರವಾಗುತ್ತಿರುವ ಕ್ರಮದಲ್ಲಿಯೇ ವೇಗವಾಗಿ ಅದನ್ನ ಬರೆದುಕೊಳ್ಳತೊಡಗಿದರು. ಆದರೆ ವೇಗವಾಗಿ ಶಬ್ದಗಳು ಉಚ್ಚರಿಸಲ್ಪಡುವುದರಿಂದಲೂ ಮಂದ್ರವಾಗಿರುವುದರಿಂದಲೂ ಶಬ್ದಗ್ರಹಣ ಸ್ಪಷ್ಟವಾಗಿ ಆಗದೆ ಪ್ರಕಟವಾಗುವ ವೇಗಕ್ಕೆ ಎಲ್ಲವನ್ನ ಸಮವಾಗಿ ಬರೆದುಕೊಳ್ಳಲು ಆಗುತ್ತಾ ಇರಲಿಲ್ಲ. ನಂತರ ಅಂತಹ ಅಪೂರ್ಣ ಬರಹಗಳನ್ನ ಬಿಟ್ಟು
ಪೂರ್ಣವಾದವುಗಳನ್ನ ಮಾತ್ರ ಸಂಕಲಿಸಿಕೊಂಡರು. ಅಂದು ಸಾಯಂಕಾಲ ಕುತೂಹಲದಿಂದ ತಾವು ಬರೆದಿಟ್ಟುಕೊಂಡ ಒಂದೊಂದೇ ಸಾಲುಗಳನ್ನ, ಅವುಗಳಲ್ಲಿಯ ಪ್ರತಿಯೊಂದು ಶಬ್ದಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿದರು. ಅವೆಲ್ಲವೂ ಕೂಡ ವೈದಿಕ ಶಬ್ದಗಳಾಗಿರುವುದ ಕಂಡುಬಂದು ಮತ್ತೆ ಮತ್ತೆ ಆ ಶಬ್ದಗಳ ಸಂಧಿ ಕ್ರಮವನ್ನ ಪರೀಕ್ಷಿಸಲಾಗಿ ಪ್ರತಿಯೊಂದು ಶಬ್ದವೂ ಕೂಡ ಋಗ್ವೇದ ಮಂತ್ರಗಳ ಛಂದೋಬಂಧದಲ್ಲಿರುವುದು ಮನದಟ್ಟಾಯಿತು. ಋಗ್ವೇದದಲ್ಲಿ ಕಂಡುಬರುವ ಅದೇ ದೇವತೆಗಳು, ಅದೇ ವೈದಿಕ ಛಂದಸ್ಸುಗಳು, ಅದೇ ಸ್ವರ, ಅದೇ ನಾದ ಮತ್ತು ಭಾಷೆ ಎಲ್ಲವೂ ಅನುರೂಪವಾಗಿದ್ದವು. ಅಂತೆಯೇ ವಾಸಿಷ್ಠ ಗಣಪತಿ ಮುನಿಗಳು ಇವು ನೂತನ ವೇದ ಮಂತ್ರಗಳು ಎಂಬ ಖಚಿತವಾದಂತಹ ನಿರ್ಧಾರಕ್ಕೆ ಬಂದರು. ಅನಂತ ವೈ ವೇದಾಹ, ವೇದಗಳು ಅನಂತವಾಗಿವೆ. ಪ್ರಾಚೀನ ಋಷಿಗಳಂತೆ ಅರ್ವಾಚೀನ ಋಷಿಗಳು ತಪಸ್ಸಿನ ಸುಪ್ತ ಸ್ಥಿತಿಯಲ್ಲಿ ನೂತನ ಮಂತ್ರ ದರ್ಶನ ಪಡೆಯಬಹುದು ಎಂಬುದು ಅವರಿಗೆ ಈಗ ಪ್ರತ್ಯಕ್ಷ ಗೋಚರವಾಗಿತ್ತು. ದೈವರಾತನಿಗೆ ಮಂತ್ರ ದರ್ಶನ ಆರಂಭವಾಗಿ 2 ದಿನಗಳು ಕಳೆದು 3ನೇ ದಿವಸದ ಅಂದು ಹಿಂದಿನ ದಿನಗಳಿಗಿಂತ ಹೆಚ್ಚು ಜಾಗರೂಕತೆಯಿಂದ ಶಬ್ದಗಳನ್ನ ಗ್ರಹಿಸಿ ಬರೆದುಕೊಳ್ಳುವಲ್ಲಿ ಗುರುಗಳು ಸಫಲರಾದರು. ಮಂತ್ರಗಳ ದಿವ್ಯ ದರ್ಶನವು ದೈವರಾತನಿಗೆ 16 ದಿನಗಳ ಕಾಲ ಮುಂದುವರೆಯಿತು. ಗಣಪತಿ ಮುನಿಗಳು ಎಲ್ಲವನ್ನ ಸಂಗ್ರಹಿಸಿದ ಮೇಲೆ ರುಕ್ಕುಗಳನ್ನು ಸೂಕ್ತದಲ್ಲಿಯೂ ಸೂಕ್ತಗಳನ್ನು ಅನುವಾಕದಲ್ಲಿಯೂ ಸಂಕಲನ ಮಾಡಿ ಅದೇ ಕ್ರಮದಲ್ಲಿ ಅದಕ್ಕೆ ವಾಸಿಷ್ಠ ಅನ್ವಯ ಭಾಷ್ಯ ಎಂಬ ಶೀರ್ಷಿಕೆಯಡಿಯಲ್ಲಿ ಭಾಷ್ಯವನ್ನು ಕೂಡ ಬರೆಯಲು ಆಗಲೇ ಆರಂಭಿಸಿದರು. ಪ್ರಧಾನವಾಗಿ ದೇವತಾ ತತ್ವಗಳ ಮೇಲೆ ಸೂಕ್ತ ಅನುವಾಕಗಳ ರಚನೆಯನ್ನ ಮಾಡಿದರು. 16 ದಿನಗಳ ಅವಧಿಯಲ್ಲಿ ಪೂರ್ಣವಾಗಿ ದೊರೆತ ಈ ರುಕ್ಕುಗಳು 450. ಈ ರುಕ್ಕುಗಳು ಗಾಯತ್ರಿ, ಅನುಷ್ಟುಪ್, ತ್ರಿಷ್ಟುಪ ಮತ್ತು ಜಗತಿ ಎಂಬ ಈ 4 ಛಂದಸ್ಸುಗಳಿಂದ ಯುಕ್ತವಾಗಿವೆ. 8 ಅನುವಾಕಗಳು, 48 ಸೂಕ್ತಗಳು ಮತ್ತು 450 ಮಂತ್ರಗಳಿರುವ ಈ ಸಂಕಲನಕ್ಕೆ ಗಣಪತಿ ಮುನಿಗಳು ಛಂದೋ ದರ್ಶನ ಎಂದು ಹೆಸರನ್ನ ಇಟ್ಟರು. ಎಷ್ಟು ಅದ್ಭುತ ಅಲ್ವಾ? ನವರಾತ್ರಿಯ ಪೂಜೆ ನಡೆಯುತ್ತೆ. ನವರಾತ್ರಿಯನ್ನ ಕಳೆದ ಆಚರಣೆ ತಕ್ಷಣ ಮಾಡ್ತಾರೆ. ಹೌದು, ಸರಿಯಾಗಿ 9ನೇ ದಿವಸದ ನಂತರ ಅವರಿಗೆ ಮಂತ್ರ ದರ್ಶನ ಪ್ರಾರಂಭವಾಗುತ್ತೆ. ಯಥಾದಿಂದಂತೆ ಇವರು ಕೂಡ ಧ್ಯಾನಕ್ಕೆ ಕೂತಿದ್ರು, ತಪಸ್ಸಿಗೆ ಕೂತಿದ್ರು. ಅವ್ರ ಮನಸ್ಸಿನಲ್ಲೇ ಅವ್ರು ಹೇಳ್ಕೊಂಡು ಧ್ಯಾನವನ್ನು ಜಪವನ್ನು ಮಾಡ್ತಾ ಇದ್ರು. ಅದು ಒಂದಿನ ನವರಾತ್ರಿ ಮುಗಿದ ಕೂಡಲೇ ಮರುದಿನವೇ ದೈವರಾತ್ರು ದೊಡ್ಡದಾಗಿ ಮಂತ್ರೋಚ್ಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿದ್ದೆ ಕಾವ್ಯಕರ್ಣ ಗಣಪತಿ ಮುನಿಗಳಿಗೆ ಡಿಸ್ಟರ್ಬ್ ಆಗ್ತದೆ. ಅಂದ್ರೆ ಅವರಿಗೆ ಧ್ಯಾನ ಮಾಡ್ಲಿಕ್ಕೆ ಆಗುದಿಲ್ಲ. ಇವ್ರು ದೊಡ್ಡದಾಗಿ ಮಾತಾಡ್ತಾ ಇದ್ರಲ್ಲ. ಅಂದ್ರೆ ಬಹುಶಃ ಗೊತ್ತಿದ್ದ ಮಂತ್ರ ಹೇಳಿದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವರು ಈ ಹೊರ ಜಗತ್ತಿನಿಂದ ತನ್ನ ಸಂಬಂಧವನ್ನ ಕಳ್ಸ್ಕೊಳ್ಳೋದು ಅವ್ರಿಗೆ ಗೊತ್ತಿತ್ತು. ಆದ್ರೆ ಈ ಅಪರಿಚಿತವಾದ ಮಂತ್ರ ಹೇಳೋದು ಅವರ ಏಕಾಂತಕ್ಕೆ ಭಂಗ ತಂದಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು. ಹಾಗಿದ್ರೆ ತುಂಬಾ ಅವ್ರು ದೂರ ಕುತ್ಕೊಂಡಿರ್ಲಿಲ್ಲಾಗಿತ್ತು. ಅಲ್ಲೇ ಹೌದು, ಒಂದು 5 ಫುಟ್ 10 ಫುಟ್ ದೂರ ಏನ್ ಕುತ್ಕೊಂಡಿದ್ರೆ. ರಮಣ ಹೇಳ್ತಾ ಇದ್ದಾನಲ್ಲ ಈ ಶಿಷ್ಯ. ಮತ್ತೆ ಅವ್ರದ್ದು ವಿಶೇಷತೆ ಏನು ಕಾವ್ಯಕರ್ಣ ಗಣಪತಿ ಮುನಿಗಳದು ಅಂತಂದ್ರೆ, ಸಾಧಾರಣವಾಗಿ ಅವ್ರು ಎಲ್ಲದೊಂದು ಅಧ್ಯಯನ ಮಾಡಿ ಮುಗಿಸಿದಂಥವ್ರು. ಅವ್ರು ನಿಮಗೆ ಮುಂಚೆ ಹೇಳಿದ ಹಾಗೆ ಅವ್ರು ಶ್ರುತಧರ ಅಂತ. ಒಂದ್ಸಲ ಅವರು ಓದಿದ್ರೆ ಮುಗೀತು. ಗೋಕರ್ಣಕ್ಕೆ ಬಂದಾಗ ನಿಮ್ಗೆ ಹೇಳಿದ್ನಲ್ವಾ, ಇಡೀ ಋಗ್ವೇದವನ್ನ ಅವರು ಬರೀ 8-9 ದಿವಸದಲ್ಲಿ ಓದಿ ಮುಗಿಸಿರುವಂಥವ್ರು. ಅದನ್ನು ತಿರುವುಮುರುವಾಗಿ ಹೇಳುವಂತಹ ಒಂದು ಸಾಮರ್ಥ್ಯ ಉಳ್ಳಂಥವ್ರು. ಅವರು ಕೇಳ್ತಾರೆ, ಇದು ಯಾವುದು ನಾನು ಇಲ್ಲಿವರೆಗೂ ಕೇಳಿರೋದು ಹೊಸ ಮಂತ್ರಗಳಲ್ಲ ಅಂತ. ತಕ್ಷಣ ಅವರು ದೈವರಾತ್ರ ಪಕ್ಕದಲ್ಲಿ ಬಂದು ಕುತ್ಕೋತಾರೆ. ಕುತ್ಕೊಂಡು ಕೇಳ್ತಾರೆ. ಅವ್ರಿಗೆ ಗೊತ್ತಾಗತ್ತೆ ಇದು ಹೊಸ ವೇದ ಮಂತ್ರಗಳು. ನೋಡ್ತಾರೆ, ಇದು ಯಾವುದು, ಈ ವೇದ ಮಂತ್ರಗಳು ಯಾವುದು ಕೂಡ ಅವ್ರು ಕೇಳಿರೋದಲ್ಲ. ಮತ್ತು ಇವೆಲ್ಲದೂ ಕೂಡ ನೋಡಿದ್ರೆ ಅವರಿಗೆ ತುಂಬಾ ಹಳೆಯ ರೀತಿಯಲ್ಲಿ ಇರುವಂತಹ ಒಂದು ವೇದ ಮಂತ್ರಗಳ ರೀತಿಯಲ್ಲಿ ಗೋಚರಿಸ್ತದೆ. ಹಾಗೆ ಅದನ್ನ ಅವರು 1ನೇ ದಿವಸ ಕೇಳ್ಕೊಳ್ತಾರೆ. ಮನೆಗೆ ಹೋಗಿ ಅದನ್ನ ಬರೆದು ನೋಡ್ತಾರೆ. ಇವೆಲ್ಲ ಕೂಡ ಅನುಷ್ಟುಪ್ ಛಂದಸ್ಸು, ಗಾಯತ್ರಿ ಛಂದಸ್ಸು, ತ್ರಿಷ್ಟುಪ್ ಛಂದಸ್ಸು, ಬೇರೆ ಬೇರೆ ಛಂದಸ್ಸಲ್ಲಿದೆ, ಛಂದೋಬದ್ಧವಾಗಿದೆ, ಋಗ್ವೇದದ ಶೈಲಿಯಲ್ಲಿ ಇದೆ. ಅದರಿಂದ ಅವರು ಇದು ಋಗ್ವೇದ ಮಂತ್ರ ಹೇಳುವಂಥದ್ದು ಅವರಿಗೆ ಮೊದಲನೇ ದಿವಸ ಅವ್ರಿಗೆ ಗೊತ್ತಾಗತ್ತೆ. ಆದ್ರೂ ಸುಮ್ಮನೆ ಪ್ರತಿನಿತ್ಯ ಅದನ್ನ 2ನೇ ಬರ್ಕೊತಾರೆ. ದಿವಸದಿಂದ ಅವರು ಪೆನ್ನು ಹಾಗೂ ಹಾಳೆಯನ್ನು ತಗೊಬಂದ್ಕೋತಾರೆ. ಆದರೆ ಆ ಮಂತ್ರದರ್ಶನ ಹೇಗಿತ್ತು ಅಂತಂದ್ರೆ ತುಂಬಾ ಸ್ಪಷ್ಟವಾಗಿ ಇಲ್ಲಾಗಿತ್ತು. ಸುಪ್ತ ಸ್ಥಿತಿಯಲ್ಲಿ ಹೇಳೋದಾಗಿದ್ದಕ್ಕೆ ಎಲ್ಲದನ್ನು ಕೂಡ ಬರ್ಕೊಳ್ಳಿಕ್ಕೆ ಆಗುದಿಲ್ಲ. ಯಾವುದು ಸ್ಪಷ್ಟವಾಗಿದೆಯಾ ಅದೇ ರೀತಿಯಲ್ಲಿ ಬರ್ಕೊಳ್ತಾ ಹೋಗ್ತಾರೆ.
ಮೂರನೇ ನಾಲ್ಕನೇ ದಿವಸದಿಂದ ಅವರು ಸ್ವಲ್ಪ ಎಕ್ಸ್ಪರ್ಟ್ ಆಗ್ತಾರೆ. ಅಂದ್ರೆ ಅದನ್ನ ಕೇಳಿ 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 ಅಲ್ಲ, ಅದು ಕೂಡ ಅವರು ಗಣಪತಿ ಮುನಿಗಳಾಗಿರುವ ಕಾರಣಕ್ಕಾಯ್ತು. ಅಲ್ಲಿ ಬೇರೆ ನಾವು ನೀವು ಇನ್ನು ಯಾರೇ ಇದ್ದಿದ್ರು ದೈವರಾತರಿಗೆ ಆವಿರ್ಭಾವ ಆದದ್ದು ಈ ಒಂದು ವೇದ ಮಂತ್ರಗಳು ಅನ್ನೋದು ಗೊತ್ತೇ ಆಗ್ತಿರ್ಲಿಲ್ಲ. ಏನೋ ಅವ್ರ ಪಾಡಿಗೆ ಅವರು ಹೇಳ್ತಾ ಇದ್ದಾರೆ ಅಂತ ಆಗ್ತಿತ್ತು. ಹಾಗಿದ್ರೆ ಮುಂದೆ ಏನೇನಾಯ್ತು, ಇದನ್ನ ಹೊರ ಜಗತ್ತಿಗೆ ಗುರು ಶಿಷ್ಯರು ಯಾವ ರೀತಿಯಲ್ಲಿ ವ್ಯಕ್ತಪಡಿಸಿದ್ರು, ಹೊರಗಿನ ಜಗತ್ತು ಇದನ್ನ ಒಪ್ಕೊಳ್ತಾ ಇಲ್ವಾ, ಏನಾಯ್ತು, ಹೇಗೆ ದೈವರಾತ ಇದ್ದವನು ಈಗ ಬ್ರಹ್ಮರ್ಷಿ ಪಟ್ಟವನ್ನ ಪಡೆಯುತ್ತಾನೆ ಅನ್ನೋದನ್ನ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವೆಲ್ಲರೂ ತಿಳಿದುಕೊಳ್ಳೋಣ. ಇಲ್ಲಿಯ ತನಕ ತಾಳ್ಮೆಯಿಂದ ಆಲಿಸಿದ ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳು ಹಾಗೂ ಬ್ರಹ್ಮರ್ಷಿ ದೈವರಾತರ ಆಶೀರ್ವಾದ ಸದಾ ನಿಮ್ಮ ಮೇಲಿರ್ಲಿ ಎಂದು ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇವೆ. ಮುಂದಿನ ಕುತೂಹಲಕಾರಿ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯ ತನಕ ನಮಸ್ಕಾರ. ನಮಸ್ತೆ.